ಕೊಡಮ್ಮ ಕೊಡು. ಹರಿ, ಲಕ್ಷ್ಮಿ, ಮೊದಲು ದೇವ್ರಿಗೆ ಕೈ ಮುಗಿದು ಒಳ್ಳೆ ಮನಸ್ಸಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಒಬ್ರಿಗೊಬ್ರು ದಾರ ಕಟ್ಕೊಳ್ಳಿ. ಹರಿ, ಮೊದಲು ಲಕ್ಷ್ಮಿ ಕಟ್ಟು. ದೇವ್ರೆ, ಏನೇ ಆದರೂ ಮಹಾಲಕ್ಷ್ಮಿ ನನ್ನ ಜೊತೆನೇ ಇರೋ ಹಾಗೆ ಮಾಡಪ್ಪ. ಲಕ್ಷ್ಮಿ, ಈಗ ನೀನು ಕಟ್ಟಮ್ಮ. ದೇವ್ರೆ, ಇವ್ರು ನನ್ನಿಂದ ದೂರ ಆಗ್ತಿರೋ ಸ್ಥಿತಿ ಬರ್ದಿರೋ ಥರ ಪರಿಸ್ಥಿತಿನ ಸರಿ ಮಾಡಪ್ಪ. ಅಬ್ಬಾ, ಯಾವ ವಿಘ್ನನೂ ಇಲ್ಲದೆ ಎಲ್ಲ ಅಚ್ಚುಕಟ್ಟಾಗಾಯ್ತು. ಇನ್ನೇನೂ ಯೋಚನೆ ಇಲ್ಲ. ಆದಷ್ಟು ಬೇಗ ಆ ಭಗವಂತ ನಮ್ಮ ಮನೇಲಿ ತೊಟ್ಲು ತೂಗೋ ಹಾಗೆ ಮಾಡಿಬಿಟ್ರೆ ಅಷ್ಟೇ ಸಾಕು. ಇನ್ನೇನಿದ್ರು ಮಗ ಸೊಸೆ ಖುಷಿಯಿಂದ ಸಂಸಾರ ಮಾಡೋದನ್ನ ನೋಡೋದಷ್ಟೇ ನಮ್ಮ ಕೆಲಸ. ಲಕ್ಷ್ಮಿ, ಹರಿ, ಏನು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಒಳ್ಳೇದಾಗದೆ ಇನ್ನೇನು. ನನ್ನ ಮಗ ಸೊಸೆ ಅಂದರೆ ಸಾಕ್ಷಾತ್ ಶ್ರೀಹರಿ ಮಹಾಲಕ್ಷ್ಮಿನೇ. ಅದರಲ್ಲೂ ನಮ್ಮ ಲಕ್ಷ್ಮಿ ಅಂತೂ ಗುಣ ಐಶ್ವರ್ಯ ಎಲ್ಲದರಲ್ಲೂ ಮಹಾಲಕ್ಷ್ಮಿನೇ. ಸರಿ ಸರಿ, ಎಲ್ಲಾನು ಆಯ್ತಲ್ಲ. ಇನ್ನೇನ್ ಹೊರಡೋದ ಅಥವಾ ಇನ್ನೂ ಏನಾದ್ರೂ ಸಂಭ್ರಮ ಇದೆಯಾ? ಎಲ್ಲರೂ ಖುಷಿಯಲ್ಲಿದ್ದಾಗ ನಿಂದೇನೆ? ಏನಾದ್ರೂ ಕೊಂಕ್ ಹೇಳಿಲ್ಲ ಅಂದ್ರೆ ನಿಂಗೆ ಆಗಲ್ಲಲ್ಲ? ನಾನೇನಮ್ಮ ಕೊಂಕ್ ಹೇಳ್ದೆ? ನನಗ್ ಹೊಟ್ಟೆ ಹಸಿತಾ ಇದೆ. ಇದನ್ನೆಲ್ಲ ಮುಗಿಸಿ ಹೊಟ್ಟೆ ತುಂಬಿಸ್ಕೊಳ್ಳೋದಿದೆಯೋ ಅಥವಾ ಮಗು ಬರುತ್ತೆ ಅನ್ನೋ ಖುಷಿಲೇ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿದ್ದೀರೋ? ಆಯ್ತಾಯ್ತು, ಸಾಕು. ಎಲ್ರೂ ಊಟ ಮಾಡ್ಲೇಬೇಕಲ್ವಾ? ಹೌದೌದು, ಊಟ ತಿನ್ನೋದಕ್ ಮಾತ್ರ ಯಾರು ತಪ್ಪಲ್ಲ, ಆದ್ರೆ ಅಡ್ಗೆ ಮಾಡೋದಕ್ ಮಾತ್ರ ಯಾರು ಬರಲ್ಲ. ಹೋಟೆಲ್ ತರ ಬಂದು ಮಾಡಿರೋದನ್ನ ತಿಂದು ಹೋಗೋದಷ್ಟೇ ಗೊತ್ತಿರೋದು. ಅಭ್ಯಾಸ ಕೆಲವ್ರಿಗೆ. ಹೌದು, ಮಾಡೋ ಎರಡು ಕೆಲಸನ ಎತ್ತೆತ್ತಿ ಆಡೋ ಬದಲು ಮಾಡದೇ ಇರೋದೇ ಒಳ್ಳೇದು. ನಿಂಗೆ ಸುಮ್ಮನೆ ಇರಕ್ಕಾಗಲ್ವಾ? ಏನಾದ್ರೂ ಒಂದು ಹೇಳಲೇಬೇಕಾ? ನಾನೇನು ಇಲ್ದೇ ಇರೋದನ್ನ ಹುಡ್ಸ್ಕೊಂಡು ಹೇಳ್ತಿಲ್ವಲ್ಲ, ಇರೋದನ್ನೇ ಹೇಳ್ತಿರೋದು. ಅದೇನೋ ಹಳೆ ಗಾದೆ ಇದೆಯಲ್ಲ, ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೋದ್ರು ಅಂತ, ಹಂಗಾಯ್ತು ನಿನ್ ಕತೆ. ಹೌದು ಕಣೆ, ಆಡ್ತೀನಿ.
ಈ ಮನೇಲಿ ಎಲ್ಲರೂ ಇರೋದನ್ನೇ ಮಾತಾಡಿದ್ರೆ ನಿನ್ ಕತೆ ಏನಾಗತ್ತೆ ಅಂತ ಗೊತ್ತು ತಾನೆ. ಅಮ್ಮ, ಮೊದ್ಲು ನಿನ್ ಜೀವನನ ಸರಿ ಮಾಡ್ಕೋ. ಅದು ಬಿಟ್ಟು ಬೇರೆಯವ್ರಿಗೆ ಬುದ್ಧಿ ಹೇಳಕ್ ಹೋದ್ರೆ ಸರಿ ಹೋಗಲ್ಲ. ನೀನೇನೆ ಬಾಯ್ ಬಿಟ್ರೆ ಬರೀ ಅದೇ ವಿಷಯನಾ? ಬೇರೆ ವಿಷಯನೇ ಇಲ್ವಾ? ಹೆತ್ತ ಮಗಳು ಕಾಳಜಿ ಇರಲಿ. ಈಗ ನೋಡು ಬೇಜಾರು ಮಾಡ್ಕೊಂಡು ಹೋದ್ಲು. ಹೋಗ್ಲಿ ಬಿಡಿ, ಸ್ವಲ್ಪ ಹೊತ್ತಿಗೆ ಸರಿ ಹೋಗ್ತಾಳೆ. ಲಕ್ಷ್ಮಿ, ನೀನ್ ಹೋಗಮ್ಮ.